ಹಿಂದೆ ಇತ್ತು. ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ R&D ಸಂಶೋಧನೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸೋಪುಗಳು ಮತ್ತು ಬೇರೆ FMCG ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪುಗಳು, ನಾವು ಯಾವ ಥರ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನ ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳೋದಂತೆ ಸರ್, ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಖಂಡಿತ ಒಳ್ಳೆಯ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ಸೋಪನ್ನ ಎಲ್ಲ ಹೋಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅನುಮತಿ ತಗೊಂಡು ನಾವು ಮಾಡ್ತೀವಿ ಸರ್. ಒಳ್ಳೆ ಪ್ರಶ್ನೆ ಸರ್. ನಾನು ಈಗಾಗಲೇ ಹೇಳಿದೆ ತಮಗೆ, ಬೇರೆ ಸೋಪ್ಸ್ ಆದರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬಳಸಿರ್ತಾರೆ. ಸಿಂಥೆಟಿಕ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ನಾವು ಬೇರೆ ಯಾವ ಕಂಪನಿ ಕೂಡ ನಾವು ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ನ್ಯಾಚುರಲ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆ ಸೋಪ್ ಬಳಸಿದಾಗ ನಿಮಗೆ ಹೊಗೆ ಥರ ನೊರೆ ಬರುತ್ತೆ. ಆದರೆ ನಮ್ಮ ಸೋಪು ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ, ಕಡಿಮೆನೂ ಬರೋದಿಲ್ಲ, ನ್ಯಾಚುರಲ್ ಆಗಿ ಇರುತ್ತೆ. ಮತ್ತು ನಮ್ಮದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ ಬಳಸೋದಿಲ್ಲ. ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಅಂದರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿರ್ತೀವಿ. ನಮ್ಮ ಉತ್ಪನ್ನಗಳ ಒಂದ್ಸಲಿ ಬಳಸಿ ಸಾಕು. ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ. ಈಗ ನಮ್ಮ ಸಂತೆಯಲ್ಲಿ ಇಲ್ಲೇ ನಾವು ವ್ಯಾಪಾರ ಮೇಳ ಆಯೋಜನೆ ಮಾಡಿದ್ದೀವಲ್ಲ, ನೀವು ಬಳಸಿದ ಮೇಲೆ ನಮ್ಮದು ನೈಸರ್ಗಿಕ ಮತ್ತು ಬೇರೆಯವ್ರದ್ದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗ್ತದೆ. ಈಗ ಒಂದು ಚಾಕ್ಲೇಟ್ ನೀವು ಅದನ್ನ ಏನು ಕನ್ಸ್ಯೂಮ್ ಮಾಡಿದಾಗಲೇ ನಿಮಗೆ ಅದು ಗೊತ್ತಾಗ್ತದೆ. ಸೊ ಹೀಗಾಗಿ ಅದನ್ನು ಬಳಸಿ ನೈಸರ್ಗಿಕವಾಗಿದೆ. ಯಾಕಂದರೆ ನಿಮ್ಮ ಹಳೆ ತಲೆಮಾರನ್ನು ಕೇಳಿ ಸರ್, ಮೈಸೂರು ಸ್ಯಾಂಡಲ್ ಅವತ್ತಿಂದನೂ ಕೂಡ ಸುಗಂಧನ ಬಳಸ್ಕೊಂಡೇ ಬಂದಿದೆ. ಅದು ಗೊತ್ತಾಗುತ್ತೆ. ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ ವೆಟ್ರಿವೆಲ್ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿರ್ತೀವಿ. ನಾವು ಜನರ ಸೇಫ್ಟಿ ಈಸ್ ಫಸ್ಟ್ ಸರ್. ನಾವು ಲಾಭ ಈಸ್ ಫಸ್ಟು ಅಲ್ಲ, ನಮ್ಮದು ಜನರ ಸೇಫ್ಟಿ ಫಸ್ಟು. ಆ ಹಿತದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿರ್ತೀವಿ ಸರ್. ನಮ್ಮದು ಕೂಡ 4-5 ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ. ಅದೇ ರೇಟು, ಅದೇ ಇದು, ಸೇಮ್ ಕ್ವಾಲಿಟಿ ಇದೆ. ತಾವು ಬಳಸಿ ಗೊತ್ತಾಗುತ್ತೆ ನಮಗೆ ನ್ಯಾಚುರಲ್. ಅದೇ ಬೇರೆ ಕಂಪೇರಿಟಿವ್ ಬಳಸಿ ಆವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಯಾಂಡಲ್ ಕ್ವಾಲಿಟಿ ಇದೆ ಅಂತ. ಸರ್, ಈಗ ಉತ್ತರ ಕರ್ನಾಟಕದವರನ್ನೇ, ಉತ್ತರ ಕರ್ನಾಟಕದಲ್ಲಿ ನಿಮ್ಮ ಬ್ರ್ಯಾಂಚ್ ಇದೆ, ಸಾಧ್ಯದಷ್ಟು ಉತ್ತರ ಕರ್ನಾಟಕದ ಯಾರಾದರೂ ಒಳ್ಳೆಯ ರೂಪದರ್ಶಿ ಇದ್ದರೆ ಉತ್ತರ ಕರ್ನಾಟಕದವ್ರನ್ನ ಬಳಕೆ ಮಾಡಿಕೊಂಡು ಅದನ್ನು ಪ್ರಾಡಕ್ಟ್ ಕೊಡೋಕ್ಕೆ ಸಾಧ್ಯತೆ ಇದೆಯಾ? ಖಂಡಿತ ಸರ್, ತಾವು ಹೇಳಿದ್ದು ಇದಿದೆ. ನಾವು ಈಗ ಆಲ್ರೆಡಿ ಸುಮಾರು ಜನನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ರೂಪದರ್ಶಿಗಳನ್ನು ಮತ್ತು ರಾಯಭಾರಿಗಳನ್ನು ಬಳಸಿಕೊಂಡು ನಾವು ಇದು ಮಾಡ್ತೀವಿ ಸರ್. ಈ GST ಕಡಿಮೆ ಆದ್ರ ಮೇಲೆ ಮಾಡಿದ್ರು ಹೇಳಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಈಗ ಸ್ಟೇಜ್ ಏನಂತ ಹೇಳಿದ್ರೆ ಸರ್ಕಾರದ ಅನುಮತಿ ಸಿಕ್ಕಿದೆ. ಈ KIDBಯಿಂದ ನಾವು ಹಣ ಪಾವತಿ ಮಾಡೋದಕ್ಕೂ ಕೂಡ ನಿನ್ನೆ ಅನುಮತಿ ಸಿಕ್ಕಿದೆ. ಸೊ ಅದು ಪ್ರೋಸೆಸ್ಸಲ್ಲಿದೆ. ಅತಿ ಶೀಘ್ರವಾಗಿ ಆ ಲ್ಯಾಂಡನ್ನು ನಮ್ಮ ಹೆಸರಿಗೆ ಮಾಡಿಕೊಂಡು ಕಾರ್ಖಾನೆಯನ್ನು ಮಾನ್ಯ ಸಚಿವರ ನಿರ್ದೇಶನದಲ್ಲಿ ಆರಂಭ ಮಾಡಿ 50 ಎಕರೆ. ಈಗ ನಮ್ಮಲ್ಲಿ 43,000 ಮೆಟ್ರಿಕ್ ಟನ್ಸ್ ಇದೆ. ಸೊ ನಮಗೆ ಇನ್ನೂ ಕೂಡ 50,000 ಮೆಟ್ರಿಕ್ ಟನ್ಸು ಬೇಕಾಗುತ್ತದೆ. ಸೊ ಮಾರುಕಟ್ಟೆಗೆ ನಮಗೆ ಈಗ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಏನು ಹೊಸ ಮಿಷನ್ಗಳನ್ನು ಅಥವಾ ಹೊಸ ಫ್ಯಾಕ್ಟ್ರಿಗಳನ್ನು ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಘನ ಸರ್ಕಾರ ಈ ಒಂದು ಮಿಷನ್ಗಳನ್ನು ಅಳವಡಿಸಿ ಇನ್ನೂ ಹೆಚ್ಚು ಉತ್ಪನ್ನಗಳನ್ನು ಮಾಡಲು ಆಯೋಜಿಸ್ತಾರೆ. ಸರ್, ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕಪ್ ಅಂತ ಹೇಳಿ ಇದೆ. ಏನಾದರೂ ಆ ಥರ ಮಾರಾಟ ಆಗ್ತಾ ಇದ್ದರೆ ನಮ್ಮ ಸೇಲ್ಸ್ ಫೋರ್ಸು ಅಂತಕ್ಕಂಥವ್ರು ಇದ್ದಾರೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ. ಅವ್ರ ಕಡೆಯಿಂದ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ತನಿಖಾ ಸಂಸ್ಥೆ ಕ್ವಾಲಿಟಿ ಚೆಕಪ್ ಏನಿರುತ್ತೆ ಅದು ಚೆಕ್ ಮಾಡಿಸಿ ಆ ಥರ ಕಂಡು ಬಂದಾಗ ನಾವು ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ತೀವಿ.
ಅದು ಚೆಕ್ ಮಾಡ್ತೀವಿ ಸರ್. ಆ ಥರ ಇದ್ರೆ ನಮ್ಮ ಇದು ಕೊಡಿ ಸರ್ ಎಲ್ಲಿ ಅಂತೇಳಿ ಚೆಕ್ ಮಾಡಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಹೇಳಿ. ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು, ಕಾಂತಿಯುಕ್ತವಾಗಿರ್ತಕ್ಕಂಥದ್ದು, ತ್ವಚೆಗೆ ಒಳ್ಳೆಯ ಗ್ಲೋವನ್ನು ಕೊಡ್ತಕ್ಕಂಥ ಒಂದು ಏಕೈಕ ಮತ್ತು ಯಾವುದೇ FMCG ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಗ್ರಾಹಕರೇ ನಮ್ಮ ದೇವರು. ದಯವಿಟ್ಟು ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಕೊಡ್ತಾ ಇದ್ದೀವಿ. ಧನ್ಯವಾದಗಳು.